ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಎವ್ರಿವನ್. ಈ ರೋಡ್ ನೀವು ನೋಡಿದ್ರೆ ಮೈಸೂರಿಯನ್ಸ್ ಎಲ್ಲಿ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಯಾವ ರೋಡ್ ಅಂತ ನನಗೆ ಗೊತ್ತಿಲ್ಲ, ಸೊ ನೀವೇ ಹೇಳಬೇಕು ಯಾವ ರೋಡು ಅಂತ. ಈ ಬೆಳೆದವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ನಾವು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ, ಸೊ ಹಾಗಾಗಿ ಈ ಒಂದು ಜಾಗ ಅಷ್ಟೊಂದು ಪರಿಚಯ ಇಲ್ಲ. ಮೈಸೂರು ಪರಿಚಯ ಇದೆ ಅಂದರೆ ಸ್ವಲ್ಪ ಮಾತ್ರ. ಸೊ ಈ ರೋಡ್ ಎಲ್ಲರಿಗೂ ಗೊತ್ತಿರುತ್ತೆ ಯಾವ ಮೇನ್ ರೋಡ್ ಅಂತ. ಮತ್ತು ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಲೈಫು ಅಂತೂ ಬೆಂಗಳೂರಿಂದ ನಮ್ಮನ್ನ ಮೈಸೂರಿಗೆ ಕರ್ಕೊಂಬಂದ್ಬಿಟ್ಟಿದೆ. ಬೆಂಗಳೂರಲ್ಲಿ ಹುಟ್ಟು ಬೆಳೆದಿದ್ದು ಇಲ್ಲಿ ಬಂದು ನಾವು ಸೆಟ್ಲ್ ಆಗಿದ್ದೀವಿ ಈಗ. ಸೊ ಮೈಸೂರು ಹೇಗೆ ಇಲ್ಲಿಂದ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಅನ್ನೋದೇ ಒಂದು ಕ್ವಶನ್. ಮೈಸೂರಿಯನ್ಸ್ ನೀವೇನಂತೀರ ಈ ಒಂದು ವಿಚಾರದ ಬಗ್ಗೆ? ಮೈಸೂರು ಹೆಂಗೆ ಸಪೋರ್ಟ್ ಮಾಡುತ್ತೆ? ಬೆಂಗಳೂರು ಅಫ್ಕೋರ್ಸ್ ನನ್ನ ಸಪೋರ್ಟ್ ಮಾಡಿದೆ, ಇಲ್ಲ ಅಂತ ನಾನು ಹೇಳ್ತಾಯಿಲ್ಲ. ಮೈಸೂರು ತುಂಬ ಚೆನ್ನಾಗಿದೆ, ಅದಕ್ಕೋಸ್ಕರನೇ ಅಲ್ವ ನಾವು ಬಂದಿರೋದು ಮೈಸೂರಿಗೆ. ಮೈಸೂರಿಗೆ ಬಂದು ನಮ್ಮ ಲೈಫ್ನಲ್ಲಿ ಇದು ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿ ಇಲ್ಲಿಗೆ ಬಂದಿದ್ದೀವಿ. ಸೊ ನನಗೆ ಈ ಮೈಸೂರಲ್ಲಿರೋ ಜಾಗಗಳು ತುಂಬ ಇಷ್ಟ. ಆ್ಯಕ್ಚುಲಿ ಅದೇ ಒಂದು ಮೇಯ್ನ್ ಕಾರಣ ಮೈಸೂರಿಗೆ ಬಂದಿದ್ದು. ಮೈಸೂರು ಅಂತಂದರೆ ಒಂಥರ ನಮಗೂ ಆ ವೈಬೇ ಬೇರೆ. ನಮ್ಗೆ ಅದು ತುಂಬ ಇಷ್ಟ. ಮೈಸೂರು ಅಂದರೆ ತುಂಬ ಇಷ್ಟ, ನನಗೆ ಆಗಲಿ ನನ್ನ ವೈಫ್ಗೆ ಆಗಲಿ ಎಲ್ಲರಿಗೂ, ನಮ್ಮ ಪೇರೆಂಟ್ಸ್ ಎವ್ರಿವನ್ ಎಲ್ಲರಿಗೂ ಮೈಸೂರು ಅಂತಂದರೆ ಪಂಚಪ್ರಾಣ. ಮೈಸೂರಲ್ಲಿ ನಡೆಯೋ ದಸರಾ ಆಗ್ಬೋದು ಅಥವಾ ಇನ್ನೊಂದು ದೇವಸ್ಥಾನಗಳಾಗ್ಬೋದು, ಚಾಮುಂಡಿ ಬೆಟ್ಟ ಆಗ್ಬೋದು, ಎಲ್ಲ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ತುಂಬ ಒಂದು ದೊಡ್ಡ ಡಿಸಿಷನ್ ಮಾಡಿ ಮೈಸೂರಿಗೆ ಶಿಫ್ಟ್ ಆಗಿದ್ದೀವಿ. ನನಗೆ ಒಂದು ಹುಚ್ಚು, ಎಲ್ಲ ಕಡೆ ತಿರುಗಾಡಬೇಕು, ಇದ್ರ ಮೇಲೆ ವೀಡಿಯೋಸ್ ಮಾಡಬೇಕು ಅಂತ ತುಂಬ ಆಸೆ, ತುಂಬ ಇಷ್ಟ ಕೂಡ. ಅದನ್ನು ಎಲ್ಲರ ಜೊತೆ ಶೇರ್ ಮಾಡೋಕ್ಕೆ ಈ ಒಂದು ಮಾಧ್ಯಮನ ನಾನು ಚೂಸ್ ಮಾಡ್ಕೊಂಡಿದ್ದೀನಿ, ಯೂಟ್ಯೂಬ್ ಅಂತ ಒಂದು ಮಾಧ್ಯಮನ. ಸೊ ಇವತ್ತು ಒಂದು ಒಳ್ಳೆ ಜಾಗಕ್ಕೆ ಹೋಗೋಣ ಅಂತ ನಾನು ಆ್ಯಕ್ಚುಲಿ ಡಿಸೈಡ್ ಮಾಡಿದೆ. ಸೊ ಬೆಳಗ್ಗೆ ಹೊರಡ್ಬೇಕಂದ್ರೆ ಮಳೆ ಬರ್ತಾಯಿತ್ತು. ಸೊ ಹಾಗಾಗಿ ಮಳೆ ನಿಂತ ಮೇಲೆ ಹೊರಟಿದ್ದೀನಿ. ವೆರಿ ನೈಸ್ ಪ್ಲೇಸ್. ಎಲ್ಲರೂ ನೋಡಿರ್ತೀರ. ಮೈಸೂರಲ್ಲಿರೋರಿಗೆ ಒಂದು 3/4 ಜನಕ್ಕೆ ಗೊತ್ತಿರುತ್ತೆ, ಇನ್ನೊಂದು ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ. ಅಂಥವ್ರು ಈ ಒಂದು ವಿಡಿಯೋ ನೋಡಿ ನೀವು ಆ ಒಂದು ಜಾಗನ ನೋಡ್ಬೋದು. ನನ್ನ ಒಂದು ಕಣ್ಣಿಂದ ನಾನು ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇ ನನ್ನ ಒಂದು ವಿಡಿಯೋನ ನೀವು ನೋಡಿದರೆ ಗೊತ್ತಾಗುತ್ತೆ. ನಾನು ನಾರ್ಮಲಾಗಿ ಎಲ್ಲ ಜಾಗಗಳನ್ನೂ ಕವರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಈ ಒಂದು ಜಾಗ ನೋಡಿ ನೀವು ತುಂಬ ಇಷ್ಟಪಡ್ತೀರ, ಅದಂತೂ ಸತ್ಯ. ಈ ಒಂದು ವಿಡಿಯೋ ನೋಡಿ ಹೋಗ್ತಾ ಒಳ್ಳೊಳ್ಳೆ ಮಾತುಗಳು ಮಾತಾಡ್ಕೊಂಡು ಹೋಗೋಣ, ಏನಂತೀರ? ಓಕೆ, ಲೆಟ್ಸ್ ಗೋ. ಈ ರೋಡು ತುಂಬ ಚಿರಪರಿಚಿತ ನನಗೂ ಕೂಡ. ಯಾಕೆ ಅಂತಂದರೆ ಈ ಒಂದು ಜಾಗದಿಂದ ನಂಗೆ ಸ್ವಲ್ಪ ನಕ್ಕಕ್ಕೆ ಬರ್ತಾಯಿದೆ. ಕಾಪಾಡಪ್ಪ. ಓಕೆ. ಮತ್ತು ಇನ್ನೇನು ಸಮಾಚಾರ? ಈ ಒಂದು ಇದೊಂದು ದೇವಸ್ಥಾನಕ್ಕೆ ನಾನು ಇವತ್ತು ಹೋಗ್ತಾ ಇರೋದು. ಈ ದೇವಸ್ಥಾನ ತುಂಬ ಚೆನ್ನಾಗಿದೆ, ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಫುಲ್ ನೇಚರ್ ಸ್ಪಾಟ್ ಇದೆ. ನಾನು ನಾರ್ಮಲಾಗಿ ನೇಚರ್ ಉಟ್ಕೊಂಡು ಹೋಗೋ ವ್ಯಕ್ತಿ ನಾನು. ಹಾಗಾಗಿ ಈ ಒಂದು ದೇವಸ್ಥಾನ ನೇಚರ್ ಲವರ್ಸ್ಗೆ ಭಾಳ ಹತ್ತಿರ ಆಗುತ್ತೆ, ಪ್ಲಸ್ ತುಂಬ ಇಷ್ಟ ಕೂಡ ಆಗುತ್ತೆ. ಸೊ ಮೈಸೂರಿಂದ ಒಂದು 25-30 ಕಿಲೋಮೀಟರ್ಸ್ ಈ ಒಂದು ದೇವಸ್ಥಾನ ಆಗ್ಬೋದು. ಈ ಒಂದು ದೇವಸ್ಥಾನ ಬಂದು ನಂಜನಗೂಡು ರೋಡಲ್ಲಿ ಇರುವಂಥದ್ದು. ನಂಜನಗೂಡು ರೋಡಿಂದ ಮೈಸೂರಿಂದ ನಂಜನಗೂಡು ರೋಡ್ ಕನೆಕ್ಟಾಗಿ ಹೋಗಬೇಕಾಗುತ್ತೆ. ಸೊ ಇಲ್ಲಿಂದ ನಾವು ಲೆಫ್ಟ್ ತಗೊಳ್ತೀವಿ. ನನಗೂ ಗೊತ್ತಿಲ್ಲ, ನಾನು ಒಂದು ಸಲ ನೋಡಿರೋದು, ಮ್ಯಾಪ್ ನೋಡಿರೋ ಪ್ರಕಾರ ಈ ರೋಡಲ್ಲಿ ಹೋಗಬೇಕು ಅಂತ ಅನಿಸುತ್ತೆ. ಮಾಲ್ ಆಫ್ ಮೈಸೂರು
ಆ ಸೈಡಿಂದ ಎಲ್ಲೋ ಕನೆಕ್ಟ್ ಆಗಬೇಕು ಅಂತ ಕೇಳಿದ್ದೀನಿ. 1-2 ಸಲ ಈ ರೋಡಲ್ಲಿ ಬಂದಿರೋದಕ್ಕಿಂತ ಈ ಒಂದು ನನಗೆ ಅನುಭವ ಬಂದಿದೆ. ಎಷ್ಟು ಚೆನ್ನಾಗಿದೆ ಗೊತ್ತಾಗೋರು ಮೈಸೂರು. ವಾವ್, ಆ ಮೈಸೂರು ವೈಬ್ಸೇ ಬೇರೆ. ಮೈಸೂರಲ್ಲಿರೋರೆಲ್ಲ ಪುಣ್ಯಾತ್ಮರು, ಸೀರಿಯಸ್ಲಿ ಪುಣ್ಯವಂತರು. ತುಂಬ ಚೆನ್ನಾಗಿದೆ, ತುಂಬ ಹಿಸ್ಟಾರಿಕ್ ಪ್ಲೇಸ್ ಮೈಸೂರು ಅಂದರೆ. ಯಾರಿಗೆ ಗೊತ್ತಿರಲ್ಲ ಅವರು, ವಾಟ್ ಅ ಹಿಸ್ಟಾರಿಕ್ ಪ್ಲೇಸ್. ಚಾಮುಂಡಿ ಬೆಟ್ಟ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಆ ಕಡೆ ನಂಜನಗೂಡಲ್ಲಿ ದೇವಸ್ಥಾನ ಇದೆ, ಆ ದೇವಸ್ಥಾನ ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಸ್ನೋ ಪ್ಯಾಲೇಸ್, ವಾವ್, ನೋಡಿದ್ರೆ ಖುಷಿ ಆಗುತ್ತೆ. ಬೆಳಗ್ಗೆ ಯಾರು ಅಂತ ಜನ ಇಲ್ಲ, ಸೊ ಒಂಥರ ಫುಲ್ಲು ಖಾಲಿ ಇದೆ. ಮಳೆ ಬಂದಿರೋದ್ರಿಂದ ಖಾಲಿ ಇದೆ. ಆಮೇಲೆ ಈ ಒಂದು ಜಾಗ ನೋಡಿ, ಆಕ್ವಾ ವರ್ಲ್ಡ್ ಅಂತ, ಇದು ಯಾರು ಬಂದಿಲ್ವೋ ಒಂದ್ಸಲ ಬರ್ಬೋದು, ಇಲ್ಲಿ ಚೆನ್ನಾಗಿರುತ್ತೆ. ಸೀರಿಯಸ್ಲಿ ಗೊತ್ತಿಲ್ಲ ನಾನು ಯಾವ ಕಡೆ ಹೋಗ್ತಾ ಇದ್ದೀನಿ ಅಂತ. ಈ ಕಡೆನಾ? ಮ್ಯಾಪ್ ಹಾಕ್ಕೊಂಡು ನೋಡ್ಬೇಕು ಒಂದ್ಸಲ. ಮಾತಾಡ್ತಾ ಮೈಸೂರು ಝೂ ಹತ್ರನೇ ಬಂದ್ಬಿಟ್ಟೆ. ವಾವ್, ನೈಸ್. ಓಕೆ, ಕರೆಕ್ಟ್ ರೋಡಲ್ಲೇ ಇದ್ದೀನಿ. ಓ ಮೈ ಗಾಡ್, ಎಷ್ಟು ಚೆನ್ನಾಗಿದೆ ಗೊತ್ತಾ. ಮೇಲ್ಗಡೆ ಹೋಗ್ತಾ ಇದ್ರೆ ಖುಷಿ ಆಗುತ್ತೆ ಗುರು. ಚಾಮುಂಡಿ ಬೆಟ್ಟ ಫುಲ್ ಕಂಪ್ಲೀಟಾಗಿ ಮಿಸ್ಟಿಂದ ಕವರ್ ಆಗಿಬಿಟ್ಟಿದೆ, ಫಾಗಿಂದ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ ಇಲ್ಲಿಂದ. ವಾವ್, ನೆಕ್ಸ್ಟ್ ಲೆವೆಲ್. ಓಕೆ, ಹೋಗೋಣ. ಯಾಕಣ ಇಲ್ಲೇ ಇದೆಯಾ? ಗಾಲ್ಫ್ ಕ್ಲಬ್, ವಾವ್, ಬೆಳಗ್ಗೆನೂ ಆಡ್ತಾ ಇದ್ದಾರಲ್ಲಪ್ಪ, ಮಳೆಯಲ್ಲೂ ಆಡ್ತಾ ಇದ್ದಾರೆ, ಪರವಾಗಿಲ್ವ? ನೈಸ್. ಓಕೆ, ಲೆಟ್ ಮಿ ಸ್ವಿಚ್ ಇಟ್ ಆನ್. ತುಂಬ ಚೆನ್ನಾಗಿದೆ. ಮೈಸೂರಲ್ಲಿ ನೋಡೋಕ್ಕಂತೂ ತುಂಬ ಜಾಗಗಳಿದೆ, ತುಂಬ ಅಂದರೆ ತುಂಬ ಜಾಗಗಳಿದೆ. ಟೈಮೇ ಸಾಲಲ್ಲ ಗುರು ಇದ್ರ ಬಗ್ಗೆ ಹೇಳಬೇಕು ಅಂತಾರೆ. ಒಂದೊಂದು ರೋಡು ಒಂದೊಂದು ಕತೆ ಹೇಳುತ್ತೆ, ಆ ಥರ ಇದೆ ಮೈಸೂರು. ಒಂದೊಂದು ರೋಡು ಒಂದೊಂದು ಕತೆ, ಸೀರಿಯಸ್ ಆಗಿ. ನೋಡಿ, ಹಾ ಮನಮೋಹಕ. ವಾವ್ ವಾವ್, ಸೀರಿಯಸ್ಲಿ ಕಂಪ್ಲೀಟ್ಲಿ ಕವರ್ಡ್ ವಿತ್ ಫಾಗ್. ತುಂಬ ಚೆನ್ನಾಗಿದೆ. ನಾವು ಹೋಗ್ತಾ ಇರೋ ಜಾಗನೂ ಅಷ್ಟೇ ಚೆನ್ನಾಗಿದೆ, ಅದಕ್ಕಿಂತ ಚೆನ್ನಾಗಿದೆ. ಇನ್ನೊಂದಿನ ಇಲ್ಲಿ ಬರೋಣ. ಇಲ್ಲಿ ಕ್ಯಾಟ್ ವರ್ಲ್ಡ್ ಅಂತ ಒಂದಿದೆ ರೈಟ್ ಸೈಡಲ್ಲಿ, ಇಲ್ಲಿಗೂ ಬರೋಣ. ಓಕೆ, ರೆಕಾರ್ಡ್ ಆಗ್ತಾ ಇದೆ, ಜಸ್ಟ್ ಚೆಕ್ ಮಾಡಿದೆ. ಎಲ್ಲರಿಗೂ ಗೊತ್ತಿರುತ್ತೆ ಇದು ಯಾರು ರೋಡು ಅಂತ. ದಿಸ್ ಈಸ್ ನಂಜನಗೂಡು ರೋಡ್. ಮೈಸೂರು ಟು ನಂಜನಗೂಡು ಹೋಗ್ಬೇಕಂದ್ರೆ ಇದೇ ಒಂದು ರಸ್ತೆಯಲ್ಲಿ ನೀವು ಟ್ರಾವೆಲ್ ಮಾಡಬೇಕಾಗತ್ತೆ. ಸೊ ಇಲ್ಲಿಂದ ನಾನು ಹೋಗ್ತಾ ಇರೋ ಜಾಗ ಒಂದು 25 ಕಿಲೋಮೀಟರ್ಸ್ ಇದೆ, ಮೈಸೂರಿಂದ 25 ಕಿಲೋಮೀಟರ್ಸ್. ತುಂಬ ಚೆನ್ನಾಗಿರುವಂಥ ಒಂದು ಜಾಗ, ಯು ವಿಲ್ ಲವ್ ಇಟ್. ಹೋಗ್ತಾ ಜಾಗ, ಜಾಗದ್ದು ಸ್ಪೆಷಾಲಿಟಿನೇ ಬೇರೆ. ಆ ಒಂದು ಹೋಗ್ತಾ ಇರೋ ರಸ್ತೆ ಇದೆಯಲ್ಲ, ಜರ್ನಿ ಈಸ್ ವೆರಿ ಇಂಪಾರ್ಟೆಂಟ್ ದ್ಯಾನ್ ದ ಡೆಸ್ಟಿನೇಷನ್ ಅಂತ ಎಷ್ಟೊಂದು ಜನ ಹೇಳ್ತಾರೆ. ಅಫ್ಕೋರ್ಸ್ ಡೆಸ್ಟಿನೇಷನ್ ಮ್ಯಾಟರ್ಸ್, ಬಟ್
the journey towards the destination is also equally important. ಸೊ ಆದಷ್ಟು ಈ ಒಂದು ರಸ್ತೆನ ನೀವು ಎಂಜಾಯ್ ಮಾಡಿ. ತುಂಬ ಚೆನ್ನಾಗಿದೆ. ನಾನಂತೂ ಸಖತ್ ಎಂಜಾಯ್ ಮಾಡ್ತಾಯಿದ್ದೀನಿ. ನನಗೆ ಒಂದೊಂದು ರೋಡು ನನಗೆ ಖುಷಿ ಕೊಡ್ತಾಯಿದೆ, ಒಂದೊಂದು ಥರ ಖುಷಿ ಕೊಡ್ತಾಯಿದೆ. ವಾವ್, ಯಾವುದಿದೆ ದೇವಸ್ಥಾನ? ಓಕೆ, ದೇವರೇ ಕಾಪಾಡಪ್ಪ. ವೆಂಕಟೇಶ್ವರ ಸ್ವಾಮಿದು. ಓ, ಆಂಜನೇಯ ಸ್ವಾಮಿದು ಬೇರೆ ಇದೆ. ನೈಸ್. ಓ, ಈ ಆಂಜನೇಯ ಸ್ವಾಮಿ ನಾನು ನೋಡಿದ್ದೆ, ಅದೊಂದು ವ್ಲಾಗ್ಸಲ್ಲಿ ನೋಡಿದ್ದೆ. ಲೇಸರ್ ಲೈಟೆಲ್ಲ ಬಿಡ್ತಾರೆ ಈ ಒಂದು ಆಂಜನೇಯ ಸ್ವಾಮಿ ಮೇಲೆ. ಅದು ಯಾವತ್ತೂ ನಡೆಯುತ್ತೆ. ಈ ದೇವಸ್ಥಾನ ಇದರ ಮೇಲೆ ಒಂದಿನ ಬರಬೇಕು. ವಿ ಹ್ಯಾವ್ ಟು ಡೂ ವಿಡಿಯೋ ಆನ್ ದಿಸ್. ಆ ಒಂದು ಆಂಜನೇಯ ಸ್ವಾಮಿಯವ್ರ ಮೇಲೆ ಒಂದು ದಿನ ವಿಡಿಯೋ ಮಾಡಬೇಕು. ನೋಡಿ ಹೆಂಗಿದೆ. ವಾವ್, ತುಂಬ ಚೆನ್ನಾಗಿದೆ. ವಂಡರ್ಫುಲ್. ಮಳೆ ಬಂದು ನಿಂತ ಮೇಲೆ ಎಷ್ಟು ಚೆನ್ನಾಗಿದೆ ಗೊತ್ತಾ ವೆದರ್ ಮಾತ್ರ. ಅದೇ ಒಂದು ಸಾಂಗ್ ಇದೆಯಲ್ಲ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರದ್ದು, ಮಳೆ ನಿಂತು ಹೋದ ಮೇಲೆ ಅಂತ. ಭಾಳ ನಪ್ಪಗೆ ಬರ್ತದೆ. ಬಟ್ ಅದು ಪಾತೋ ಸಾಂಗ್ ಅದು, ಅಫ್ಕೋರ್ಸ್. ಬಟ್ ಇದು ಖುಷಿಯಾಗಿ ಆಡ್ತಾ ಇರೋ ಒಂದು ಸಂಗತಿ. ಏನಂತೀರಾ? ಚಾಮುಂಡೇಶ್ವರಿ ಪಾದ, ಊಟಿ ರೋಡ್. ಓ, ದಿಸ್ ಇಸ್ ಅ ಊಟಿ ರೋಡ್ ಗೈಸ್, ಊಟಿ ರೋಡ್. ಓಕೆ, ತುಂಬ ಚೆನ್ನಾಗಿದೆ ರಸ್ತೆ ಮಾತ್ರ, ನಿಜವಾಗ್ಲೂ ಸಖತ್ತಾಗಿದೆ. ಯು ಗೈಸ್ ವಿಲ್ ಎಂಜಾಯ್ ಇಟ್. ಸಖತ್ ಇಷ್ಟಪಡ್ತೀರಾ? ಲವಿಂಗ್ ಇಟ್ ಮ್ಯಾನ್, ಲವಿಂಗ್ ಇಟ್. ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ, ಮನಸ್ಸಿಗೆ ತುಂಬ ಆಹ್ಲಾದ ಹೋಗ್ತಾಯಿದೆ. ಓಕೆ, ನೋಡಿ ಇಲ್ಲಿ ಹಾಕಿದ್ದಾರೆ ಇಲ್ಲಿ ನಂಜನಗೂಡ್ ಆ್ಯಂಡ್ ಜೆ ಪಿ ನಗರ್. ನಾವು ಜೆ ಪಿ ನಗರ್ಗೆ ಹೋಗ್ತಾಯಿಲ್ಲ, ನಂಜನಗೂಡ್ ರೋಡಲ್ಲಿ ಹೋಗ್ತಾಯಿದ್ದೀವಿ. ಸಾಕಾಗಿದೆ ಗುರು. ಬಂದರು ಮೈಸೂರಿಗೆಲ್ಲರೂ, ಮೈಸೂರಿಗೆ ಬರ್ರಪ್ಪ ಎಲ್ಲರೂ ಫ್ಯಾಮ್ಲಿಂಗ್ ಕರ್ಕೊಂಡು ಬನ್ನಿ. ಇನ್ನೇನು ದಸರಾನೂ ಹತ್ರ ಬರ್ತಾಯಿದೆ. ಮೈಸೂರು ಜಗ ಅಂತದೆ. ಲೈಟಿಂಗ್ ಹಾಕಿ ಒಬ್ಬರ ಮೇಲೆ ಒಬ್ಬರು ಕಾಂಪಿಟೇಷನ್ ಮೇಲೆ ಲೈಟಿಂಗ್ ಹಾಕ್ಕೊಂಡು ಮಜಾನೇ ಮಜಾ. ಆರಾಮಾಗಿ ಹೋಗೋರು. ಬಸ್ಸವನೇ BMTC ಅವರೇ, ಸಾರಿ KSRTC. ಆರಾಮಾಗಿ ಹೋಗಪ್ಪ. ಯಾವುದಿದು? ಓಕೆ, ಟೇಕ್ ಅ ರೈಟ್. ಕಾಲೇಜು ಏನೋ ಅನಿಸುತ್ತೆ, ಅಥವಾ ದೊಡ್ಡ ಸ್ಟಾಪ್ ಇದೆ ಇಲ್ಲಿ. ಹೋಟೆಲ್ಗಳು ತುಂಬ ಇದ್ದಾವೆ. ಮೈಸೂರು ಕೆಫೆ ಅಂತ ಇದೆ, ಸುಮಾರು ಹೋಟೆಲ್ಸ್ ಇದೆ. ನಾನು ಬರ್ತಾ ಸುಮಾರು ಹೋಟೆಲ್ಸ್ನ ನಾನು ನೋಡಿದೆ. ನೀವು ಈ ಜಾಗಕ್ಕೆ ಹೋಗ್ಬೇಕಂತಂದರೆ ಹೋಟೆಲ್ಗೆ, ತಿಂಡಿ ತಿನಿಸುಗಳಿಗೆ ಏನೋ ಒಂದು ಅಡ್ಡಿ ಇಲ್ಲ, ಆರಾಮಾಗಿ ಮಾಡ್ಬೋದು. ಸಿಗುತ್ತೆ ಕೂಡ, ಆರಾಮಾಗಿ ಊಟ ತಿಂಡಿ ಮಾಡ್ಕೊಂಡೇ ಹೋಗ್ಬೋದು. ಮನೇಲಿ ಮಾಡ್ಕೊಂಬಂದ್ರೂ ಪರವಾಗಿಲ್ಲ, ಈಚೆಯಲ್ಲಿ ಹೋಗ್ತಾ ಮಾಡಿದ್ರೂ ಪರವಾಗಿಲ್ಲ. ಹೆಂಗೆ ಅನಿಸುತ್ತೋ ಹಾಗೆ, ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂಗೆ. ಓಹೋ, ಇಲ್ಲಿ ಒಂದು ಸಿಗ್ನಲ್ ಸಿಕ್ಕಿದೆ. ಓಕೆ, ಸ್ವಲ್ಪ ದೂರ ನಂಜನಗೂಡು ರೋಡಿಂದ ಬಂದಮೇಲೆ, ಸಿಟಿ ಸ್ವಲ್ಪ ಬಿಟ್ಟು ಈಚೆ ಬಂದಮೇಲೆ ಎಂಥ ಸೀನಿಕ್ ಬ್ಯೂಟಿ ಗೊತ್ತಾ. ಆ ಕಡೆ ಈ ಕಡೆ ಎರಡು ಬದಿನೂ ಗದ್ದೆಗಳ ಸಾಲು, ಮಧ್ಯದಲ್ಲಿ ಹೈವೇ ರೋಡು. ತುಂಬ ಚೆನ್ನಾಗಿದೆ. ನೀವು ಬರಬೇಕಿಲ್ಲಿ, ಇಲ್ಲಿ ಓಡಿಸ್ಬೇಕು ಗಾಡಿನ, ಇಲ್ಲಾಂದರೆ ಬರಬೇಕು. ಆವಾಗಲೇ ನಿಮಗೆ ಫೀಲ್ ಆಗೋದು, ಆಗಲೇ ಗೊತ್ತಾಗೋದು ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಇಲ್ಲಾಂದರೆ ನಿಜವಾಗ್ಲೂ ಅರ್ಥ ಆಗಲ್ಲ ನಾನು ಏನು ಹೇಳಿಸಿ. ನೋಡ್ಬೋದು, ಆಫ್ಕೋರ್ಸ್ ಕೇಳ್ಬೋದು, ಬಟ್ ಆ ಫೀಲ್ ಬೇಕು ಅಂತಾರೆ ನೀವೇ ಇಲ್ಲಿ ಬರಬೇಕಾಗತ್ತೆ.
ಈ ಒಂದು ಜಾಗನ ನೀವು ನೋಡಲೇಬೇಕಾಗತ್ತೆ. ತುಂಬ ಚೆನ್ನಾಗಿದೆ ನೋಡಿ. ಹೋಟೆಲ್ಸ್ ಅಂತೂ ತುಂಬ ಇದ್ದಾವೆ. ವಾವ್, ನೈಸ್ ಮ್ಯಾನ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಓಕೆ, ಇದ್ಯಾವುದು ತುಂಬ ಒಂಥರ ದೊಡ್ಡದಾಗಿದೆ. ಇದೇ ನೋಡಿ, ಏರ್ಪೋರ್ಟ್ ಥರ ಇದೆ ಫೀಲಿಂಗ್. ಹೌದು, ಏರ್ಪೋರ್ಟೇ ಇದು. ರೈಟ್ ಸೈಡಲ್ಲಿ ನಿಮ್ಗೆ ಏರ್ಪೋರ್ಟ್ ಸಿಗುತ್ತೆ. ನಂಜನಗೂಡಲ್ಲಿ ಬರಬೇಕಂದ್ರೆ, ನಂಜನಗೂಡು ರೋಡಲ್ಲಿ ಬರಬೇಕಂದ್ರೆ ನಿಮಗೊಂದು ಮೈಸೂರು ಏರ್ಪೋರ್ಟ್ ಸಿಗುತ್ತೆ. ಓಕೆ, ಇದೇ ಅದು. ಇದೊಂದು 10 ಕಿಲೋಮೀಟರ್ಸ್ ಹತ್ರ ಸಿಗುತ್ತೆ. ಹೈಲೆಕ್ಸ್, ಟೊಯೋಟಾ ಹೈಲೆಕ್ಸ್ ತುಂಬ ಚೆನ್ನಾಗಿರೋ ಒಂದು ವೆಹಿಕಲ್ಲು. ಯಾಕಪ್ಪ ಇಷ್ಟಾರ ನೋಡಿದ್ದೀರಾ ನೋಡಿ ಅಲ್ಲಿ ಮೈಸೂರು ಏರ್ಪೋರ್ಟ್ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನನಗಂತೂ ಕಾಣಿಸ್ತಾ ಇದೆ ನೋಡಿ. ಈಗ ಕಾಣಿಸ್ಬೋದು. ಓಕೆ, ನೀವು ಈ ಒಂದು ಜಾಗಕ್ಕೆ ನೀವು ಬರಬೇಕಂತ ಅಂದರೆ ಕಾರಲ್ಲಿ ಬಂದರೆ ನೀವು ಟೋಲ್ ಕೊಡಬೇಕಾಗುತ್ತೆ. ಫಾಸ್ಟಾಗಿರುತ್ತೆ. ಟೋಲ್ ಗೇಟ್ ಕ್ರಾಸ್ ಮಾಡಿಕೊಂಡೆ ಈ ಒಂದು ಜಾಗಕ್ಕೆ ಹೋಗಬೇಕಾಗೋ ಒಂದು ಸಂಗತಿ ಬರುತ್ತೆ. ಸೊ ಇಲ್ಲಿಂದ 500 ಮೀಟರ್ ಟೋಲ್ ಇದೆ. ಓಕೆ, ನಾರ್ಮಲಾಗಿ ಕಾರುಗಳಿಗೆ 60 ರೂಪಾಯಿ ಚಾರ್ಜ್ ಮಾಡ್ತಾರೆ, ದೊಡ್ಡ ಗಾಡಿಗಳಿಗೆ 100 ರೂಪಾಯಿ. ನಾವು ಕಾರಲ್ಲಿ ಮಾತಾಡ್ತಿರೋದ್ರಿಂದ 60 ರೂಪಾಯಿ ಇಟ್ಕೊಳ್ಳೋಣ. ರಿಟರ್ನ್ ಜರ್ನಿನೂ ಬಂದರೆ 95 ರೂಪಾಯಿ. ಅವತ್ತಿನ ದಿನನೇ ಬಂದರೆ 95 ರುಪೀಸ್. ಒಂದು ಸೈಡ್ ಹೋದರೆ 60 ರೂಪಾಯಿ ಆಗುತ್ತೆ. ಅಫ್ಕೋರ್ಸ್ ಕಾರಲ್ಲೇ ಬರೋದು. ಇನ್ ಕೇಸ್ ನೀವೇನಾರು ಬೈಕಲ್ಲಿ ಏನಾರು ಬಂದರೆ ದ್ಯಾಟ್ ಈಸ್ ಫ್ರೀ ಫ್ರೀ ಫ್ರೀ. ನೋಡಿ, ನಾನು ಹೋಗ್ತಾ ಇದ್ದೀನಲ್ಲ ಈಗ, ಫ್ರೀಯಾಗಿ ಪೆಟ್ರೋಲ್ ಮಾತ್ರ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀನಿ. ಮಿಕ್ಕಿದೆಲ್ಲ ಫ್ರೀ. 60 ರುಪೀಸ್ ಒಂದು ಸೈಡ್. ಟೋಲ್ ಕ್ರಾಸ್ ಮಾಡಿ ಇನ್ನೊಂದು ಸ್ವಲ್ಪ ದೂರ ಇದೆ, ಮುಂದೆ ಹೋಗಬೇಕು. ಗೈಸ್, ಇನ್ನೇನು ನನ್ನ ಪ್ರಕಾರ ಈ ಒಂದು ಜಾಗಕ್ಕೆ ಹೋಗ್ಬೇಕಂತಂದರೆ ನಾವು ಈ ನಂಜನಗೂಡು ರೋಡಿಂದ ರೈಟ್ ತೊಗೊಳ್ಬೇಕಾಗಿ ಬರುತ್ತೆ. ಮೋಸ್ಟ್ ಪ್ರಾಬ್ಲಿ ಇದೇ ರೈಟ್ ಅಂತ ಅನಿಸುತ್ತೆ ನನಗೆ. ನೋಡೋಣ. ನಾನು ಮ್ಯಾಪ್ ನೋಡ್ಕೊಂಡೇ ಹೋಗ್ತಾ ಇರೋದು, ಸೊ ಹಾಗಾಗಿ ಲೆಟ್ಸ್ ಗೋ. ಎಸ್, ದಿಸ್ ಇಸ್ ದ ಒನ್. ಇದೇ ರೈಟ್ ತೊಗೊಳ್ಬೇಕಾಗತ್ತೆ ಇಲ್ಲಿಂದ. ನೋಡಿ, ಅಕ್ಕಪಕ್ಕ ಬೋರ್ಡ್ ಏನೂ ಇಲ್ಲ. ಇಲ್ಲಿ ಮೇಜರ್ ಅಂತ ಅಂದರೆ ನಿಮಗೆ ಇಲ್ಲಿ ಒಂದು ದೊಡ್ಡ ವಾಟರ್ ಟ್ಯಾಂಕ್ ಇದೆ. ಇದೇ ಮೇನ್. ಈ ವಾಟರ್ ಟ್ಯಾಂಕೇ ಮೇನು. ವಾಟರ್ ಟ್ಯಾಂಕಿಂದ ನೀವು ರೈಟ್ ತೊಗೊಂಡ್ರೆ ಇಲ್ಲಿಂದ ಒಂದು 2-3 ಕಿಲೋಮೀಟರ್ಸ್ ಆಗುತ್ತೆ. ಜಾಗ ನೋಡಿ ಖುಷಿ ಪಟ್ಬಿಡ್ತೀರ. ಸಖತ್ತಾಗಿರುತ್ತೆ. ಯು ವಿಲ್ ಎಂಜಾಯ್ ಇಟ್. ಸಖತ್ತಾಗಿರುತ್ತೆ. ವಾವ್, ಹಳ್ಳಿ ವಾತಾವರಣ ನೋಡ್ರಿ ಇಲ್ಲಿ ಹೆಂಗಿದೆ ನೋಡ್ರಿ. ವಾತಾವರಣ ನೋಡ್ರಿ ಇಲ್ಲಿ. ಬಾಬಾ, ನೋಡೋಕ್ಕೆ 2 ಕಣ್ಣು ಸಾಲದು ಗುರು, ಅಷ್ಟು ಚೆನ್ನಾಗಿದೆ. ಓಕೆ, ಇಲ್ಲಿ ಯಾವುದೋ ಕಂಪ್ನಿನೂ ಇದೆ, TVS ನಗರ ಅಂತ. ಇಲ್ಲಿ ನಿಮಗೆ TVS ನಗರ ಸಿಗುತ್ತೆ. ಅಲ್ಲಿಂದ ರೈಟ್ ತೊಗೊಳ್ಬೇಕು. ಆಮೇಲೆ ಹಂಗೆ ರೋಡ್ ಕಂಟಿನ್ಯೂ ಆಗಬೇಕು. ಈ ರೋಡ್ ನೋಡ್ರಿ ಅಂತೂ ಭಾಳ ನನಗೆ ಖುಷಿ ಆಗ್ತಾಯಿದೆ. ಯಾವುದೋ ಒಂದು ಹಳ್ಳಿ ವಾತಾವರಣಕ್ಕೆ ನಾನು ಎಂಟ್ರಾಗಿದ್ದೀನಿ ಅಂತ ಭಾಳ ಅನ್ನಿಸ್ತಾ ಇದೆ. ಇಲ್ಲಿ ಇರೋ
ಜನನೇ ಪುಣ್ಯವಂತರಪ್ಪ. ಸ್ವಚ್ಛವಾದ ಗಾಳಿನ ಕುಡ್ಕೊಂಡು ಆಕ್ಸಿಜನ್ ತಗೊಂಡು ಲೈಫ್ನ ಸಾಗಿಸ್ತಾ ಇದ್ದಾರೆ. ಸೊ ಅಮೇಝಿಂಗ್. ಅಕ್ಕಪಕ್ಕ ಬರೀ ಹಸಿರು ಹಸಿರು. ಓಕೆ, ಇಲ್ಲ ಇಲ್ಲಿ ಕೆಲಸ ಮಾಡೋರು ಇಲ್ಲಿ. ಕೆಲಸ ಮಾಡೋರೆಲ್ಲ ಅಲ್ಲಿ. ದೇವಸ್ಥಾನ ಇನ್ನೊಂದು ಸ್ವಲ್ಪ ದೂರನೇ ಇದೆ, ಜಾಸ್ತಿ ದೂರ ಇಲ್ಲ. ಮ್ಯಾಪ್ ಪ್ರಕಾರ ನೋಡ್ಕೊಂಡು ಬಂದರೂ ಕರೆಕ್ಟಾಗಿ ಬರ್ತೀರಾ. ಇಲ್ಲ ಯಾರು ಮುಂಚೆನೇ ಬಂದಿದ್ರೆ ಇನ್ನೂ ಒಳ್ಳೆಯದು. ಮೆತ್ತಗೆ ಹೋಗ್ಬೇಕಿಲ್ಲಿ. ಇದು ಯಾವುದೋ ಪಕ್ಷಿ ನೋಡಪ್ಪ, ವಾವ್, ಸಖತ್ತಾಗಿದೆ. ಸೀಗಲ್ ಆಗಿದೆ. ಅದೇ ದೇವಸ್ಥಾನ. ವಾವ್, ಸುಮಾರು ಪಕ್ಷಿಗಳಿದೆ. ಇಲ್ಲಿ ಗಾಡಿನ ಹಾಕೋಣ.
ಸ್ವಲ್ಪ ಸೇಫಾಗಿ ಹಾಕೋಣ. ಓಕೆ, ಆ್ಯಕ್ಚುಲಿ ನಾನು ತೋರಿಸ್ಬೇಕಾಗಿರೋವಂಥ ದೇವಸ್ಥಾನ ಇದೆ. ಇವಾಗ ಆ್ಯಕ್ಚುಲಿ ಎಲ್ಲ ನೀರು ಬಂದಿರೋದ್ರಿಂದ, ನೀರು ಬಿಟ್ಟಿರೋದ್ರಿಂದ ಎಲ್ಲ ನಾಟಿ ಮಾಡಿದ್ದಾರೆ, ಅಂದರೆ ಬಿತ್ತಿದ್ದಾರೆ. ಸಾರಿ, ನಾನು ಅದಷ್ಟೊಂದು ನನಗೆ ಇದಿಲ್ಲ. ಓಕೆ ಗೈಸ್, ಹುಷಾರಾಗಿ ಬನ್ನಿ. ಈ ಒಂದು ಜಾಗಕ್ಕೆ ಚೆನ್ನಾಗಿದೆ, ನೋಡಿಕೊಂಡು ಸ್ಟೆಪ್ ಮಾಡಿ. ಫುಲ್ ಅಕ್ಕಪಕ್ಕ ಅಂತೂ ಪಕ್ಷಿಗಳು ತುಂಬ ಇದ್ದಾವೆ, ನವಿಲುಗಳಿದ್ದಾವೆ, ಎಲ್ಲ ಥರ ಪಕ್ಷಿಗಳಿದ್ದಾವೆ. ನೀರು ಎಲ್ಲ ಕಡೆ ನೀರಿದೆ, ಚೆನ್ನಾಗಿ ಅನಿಸ್ತಾ ಇದೆ. ಈ ಒಂದು ದೇವಸ್ಥಾನ ಬಂದು ಹೊಳೆ ಪಕ್ಕದಲ್ಲಿದೆ, ಕಪಿಲಾ ನದಿ ಪಕ್ಕದಲ್ಲಿರೋದ್ರಿಂದ ಈ ಒಂದು ಹೊಳೆಯಿಂದ ಹೊಳೆ ದೇವಮ್ಮ ಅಂತ ಈ ಹೆಸರು ಬಂದಿದೆ ಈ ಒಂದು ದೇವಸ್ಥಾನಕ್ಕೆ. ಯಾಕೆಂದರೆ ಇಲ್ಲಿ ಲೋಕಲ್ ಲೈಟ್ಸ್ ಯಾರು ಇದ್ದಾರೆ ಅವರು ಈ ಒಂದು ಕ್ರಾಪ್ಸ್ನ ಕಾಪಾಡೋಕ್ಕೆ ಈ ದೇವ್ರನ್ನ ಸೃಷ್ಟಿ ಮಾಡಿದ್ದಾರೆ. ಅಂದರೆ ಸೃಷ್ಟಿ ದೇವರಿಗೆ ಪೂಜೆ ಮಾಡ್ತಾರೆ, ದೇವ್ರನ್ನ ಸ್ಥಾಪಿಸಿ. ಗೈಸ್, ನಾನು ಬರಬೇಕಾಗಿರೋಂಥ ಒಂದು ದೇವಸ್ಥಾನ ಇದೆ. ಸೊ ಇದು ಫುಲ್ಲು ಈ ಅಕ್ಕಪಕ್ಕ ಎಲ್ಲ ಪೂರ ಬೆಳೆದ ಮೇಲೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ಈ ಅಕ್ಕಪಕ್ಕ ಇದೆಲ್ಲ ಕ್ರಾಪ್ಸು ಫುಲ್ ಹೈಟಿಗೆ ಬೆಳೆದಿರುತ್ತಲ್ಲ, ಆವಾಗ ನೋಡೋಕ್ಕೆ ಚೆನ್ನಾಗಿರುತ್ತೆ. ಈ ಒಂದು ದೇವಸ್ಥಾನ ನೀವು ಎಲ್ಲ ಕಡೆ ನೋಡಿರ್ತೀರ, ಎಲ್ಲ ವೀಡಿಯೋಲು ನೋಡಿರ್ತೀರ. ಇದನ್ನು ಎಂಜಾಯ್ ಮಾಡಬೇಕು ನೀವು. ಇಲ್ಲಿ ಬಂದ್ರೇ ನಿಮಗೆ ಖುಷಿ ಆಗೋದು, ಎಂಜಾಯ್ ಮಾಡೋದು. ಚಪ್ಪಲಿನ ಇಲ್ಲೇ ಬಿಟ್ಬಿಟ್ಟು ನೋಡೋಣ. ಕೂಳಪ್ಪ, ಕಾಪಾಡಪ್ಪ ಕೂಳಪ್ಪ. ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಗದ್ದೆಗಳಲ್ಲಿ. ದೇವಸ್ಥಾನ ಓಪನ್ ಆಗಿದೆ. ಹೊಳೆ ದೇವಮ್ಮ, ಗೊದ್ದನಪುರ ಹೊಳೆ ದೇವಮ್ಮ. ಓಕೆ, ದೇವಸ್ಥಾನದಿಂದ ಸ್ವಲ್ಪ ದೂರ ಹಿಂಗೆ ನಡ್ಕೊಂಡು ಬಂದರೆ ನಿಮಗೆ ಈ ಒಂದು ಕಪಿಲಾ ನದಿ ಕಾಣುತ್ತೆ. ಹೊಳೆ ಕಪಿಲಾ ನದಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಖುಷಿ ಪಡ್ತೀರ ನಿಜವಾಗ್ಲೂ. ಈ ಒಂದು ಜಾಗಕ್ಕೆ ಬಂದರೆ ಎಷ್ಟು ಮನಸ್ಸಿಗೆ ಆಹ್ಲಾದ ಆಗುತ್ತೆ ಅಂತ ನೀವು ನಿಜವಾಗ್ಲೂ ಹೇಳಿದ್ರೆ ಗೊತ್ತಾಗಲ್ಲ. ನೋಡಿ ಜಾಗ ಹೆಂಗೆ ಮಾಡ್ಕೊಂಡಿದ್ದಾರೆ, ನೀರು ಹರಿಲಿಕ್ಕೆ. ನೀರು ಬಿಟ್ಟಾಗ ಅವರವರ ಇದಕ್ಕೆ ಜಾಗಕ್ಕೆ ನೀರು ಹೇಗೆ ಬರುತ್ತೆ ಅಂತ ಮಾಡಿಕೊಂಡಿದ್ದಾರೆ. ಇಲ್ಲೊಂದು ಸಲ ಬನ್ನಿ, ಮೈಸೂರಲ್ಲಿದ್ದರೆ ನಿಜವಾಗ್ಲೂ ಈ ಒಂದು ಜಾಗ ತುಂಬ ಹತ್ತಿರ ಇದೆ, ನೋಡೋಕ್ಕೂ ಖುಷಿ ಆಗುತ್ತೆ.
ಇದೇ ಕಪಿಲಾ ನದಿ. ವಾವ್, ತುಂಬೋಗಿದೆಯಲ್ಲಪ್ಪ. ವಾವ್. ಆದಷ್ಟು ಇಳಿಯೋಕ್ಕೆ ಹೋಗಬೇಡಿ, ನೀರು ತುಂಬ ಡೀಪ್ ಇದೆ. ಇಲ್ಲಿ ಬಂದರೆ ಇಳಿಯೋಕ್ಕೆ ಏನು ಮಾಡೋಕ್ಕೆ ಹೋಗಬೇಡಿ, ಸಾಹಸ ಮಾಡೋಕ್ಕೆ ಹೋಗಬೇಡಿ. ಬಂದು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿ. ವಾವ್, ಕಪಿಲಾ ನದಿ ತುಂಬಿ ಹರಿತಾ ಇದೆ. ಈ ಒಂದು ನದಿಯಿಂದನೇ ಈ ಒಂದು ದೇವಸ್ಥಾನಕ್ಕೆ ಹೊಳೆ ದೇವಮ್ಮ ಅಂತ ಹೆಸರು ಬಂದಿರೋದು. ನೋಡಿ, ಇಲ್ಲಿಂದ ದೇವಸ್ಥಾನ ಕಾಣುತ್ತೆ. ಅದೇ ದೇವಸ್ಥಾನ.